ನಾಳೆ ಸೆಪ್ಟೆಂಬರ್ 3 ಬುಧವಾರ ಅತ್ಯಂತ ಶ್ರೇಷ್ಠವಾದ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತಿದ್ದು, ಈ ಏಕಾದಶಿಗೆ ಪರಿವರ್ತಿನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿಗೆ ವಿಶೇಷ ಶಕ್ತಿ ಹಾಗೂ ಮಹತ್ವವಿದೆ. ಯಾಕೆಂದರೆ ಯೋಗ ನಿದ್ರೆಯಲ್ಲಿರುವ ವಿಷ್ಣುವು ಪಕ್ಕಕ್ಕೆ ಹೊರಳುತ್ತಾನಂತೆ. ಅಂದರೆ ವಿಷ್ಣು ದೇವ ಆಷಾಢ ಶುದ್ಧ ಏಕಾದಶಿ ಎಂದು ಮಲಗಿ ಈ ಏಕಾದಶಿಯ ದಿನ ಎಡದಿಂದ ಬಲಭಾಗಕ್ಕೆ ಮಗ್ಗುಲನ್ನು ಬದಲಾಯಿಸುತ್ತಾನಂತೆ. ಹಾಗಾಗಿ ಈ ಏಕಾದಶಿಯನ್ನು ಮಾಡುವುದರಿಂದ ಯೋಗ ಸಿದ್ಧಿ ಪ್ರಾಪ್ತಿ, ನಮ್ಮ ಜೀವನದಲ್ಲಿ ಏನೇ ಕಷ್ಟ, ತೊಂದರೆ, ಸಮಸ್ಯೆ, ನೋವುಗಳಿದ್ದರೂ ಪರಿವರ್ತನೆ ಹೊಂದಿ ಸುಖ ಪ್ರಾಪ್ತಿ. ಅದಕ್ಕಾಗಿಯೇ ಈ ಏಕಾದಶಿಗೆ ಪರಿವರ್ತಿನಿ ಏಕಾದಶಿ ಎನ್ನುವ ಹೆಸರಿದೆ. ಈ ಏಕಾದಶಿಯಂದು ವಿಷ್ಣು ಅಥವಾ ವಿಷ್ಣು ಸ್ವರೂಪಿಯಾದ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿದವರಿಗೆ ಅಪಾರವಾದ ಐಶ್ವರ್ಯ ಖಂಡಿತ ಲಭಿಸುತ್ತದೆ. ಯಾಕೆಂದರೆ ಈ ಭಾದ್ರಪದ ಮಾಸವು ದೇವತೆಗಳ ಆರಾಧನೆಗೂ ಶ್ರೇಷ್ಠವಾದ ಮಾಸವಾಗಿದೆ. ಅದರಲ್ಲೂ ಶ್ರೀ ವಿಷ್ಣುವಿನ ದಶಾವತಾರಗಳಲ್ಲಿ 3ನೇ ಅವತಾರವಾದ ಶ್ರೀ ವರಾಹ ಅವತಾರ ಮತ್ತು 5ನೇ ಅವತಾರವಾದ ಶ್ರೀ ವಾಮನ ಅವತಾರ, ಇವೆರಡನ್ನು ಶ್ರೀ ವಿಷ್ಣುವು ಭಾದ್ರಪದ ಮಾಸದಲ್ಲಿಯೇ ತಾಳಿದನಂತೆ. ಹಾಗಾಗಿ ಈ ಮಾಸದಲ್ಲಿ ಬರುವ ಏಕಾದಶಿ ದಿನ ವಿಷ್ಣು ಅಥವಾ ವಿಷ್ಣುವಿನ ಅವತಾರವಾದ ವೆಂಕಟೇಶ್ವರ ಸ್ವಾಮಿ ಹಾಗೂ ಲಕ್ಷ್ಮಿಯನ್ನು ಪೂಜಿಸಿದರೆ ಅಖಂಡ ರಾಜಯೋಗದ ಜೊತೆ ಅಪಾರ ಐಶ್ವರ್ಯ ಲಭಿಸುತ್ತದೆ. ಏಕಾದಶಿ ತಿಥಿ ಸಮಯವು ಸೆಪ್ಟೆಂಬರ್ 3ರ ಬೆಳಗಿನ ಜಾವ 3:53 ಪ್ರಾರಂಭವಾಗಿ ಸೆಪ್ಟೆಂಬರ್ 4ರ ಬೆಳಗಿನ ಜಾವ 4:21 ಮುಕ್ತಾಯವಾಗುತ್ತದೆ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಶುದ್ಧವಾದ ನಂತರ ದೇವರ ಮನೆಯಲ್ಲಿ ದೀಪ ಬೆಳಗಿ ಮನೆಯ ಬಾಗಿಲ ಮುಂದೆ ರಂಗೋಲಿ ಹಾಕಿ. ಈ ಪರಿವರ್ತಿನಿ ಏಕಾದಶಿಯಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಗಂಧ ಅಥವಾ ಅರಿಶಿನದಿಂದ ಸ್ವಸ್ತಿಕ್ ಮತ್ತು ಓಂ ಚಿಹ್ನೆಯನ್ನು ಹಾಕಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿನ ಎಲ್ಲಾ ದೋಷಗಳು ನಿವಾರಣೆಯಾಗಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ. ಏಕಾದಶಿಯಂದು ತುಳಸಿ ದಳಗಳಿಂದ ವಿಷ್ಣುಮೂರ್ತಿಯನ್ನು ಪೂಜಿಸಿದರೆ ನಿಮ್ಮ ಪೂಜೆಗೆ 1000 ಪಟ್ಟು ಹೆಚ್ಚು ಪುಣ್ಯ ಫಲ ಸಿಗುತ್ತದೆ. ಆದರೆ ಏಕಾದಶಿಯ ದಿನದಂದು ತುಳಸಿ ಎಲೆಗಳನ್ನು ಕೀಳಬಾರದು. ಹಾಗಾಗಿ ಹಿಂದಿನ ದಿನವೇ ತುಳಸಿ ದಳಗಳನ್ನು ಸಂಗ್ರಹಿಸಿಕೊಳ್ಳಿ. ದೇವರ ಮನೆಯಲ್ಲಿರುವ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿಯನ್ನು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹಳದಿ ಬಣ್ಣದ ಹೂವುಗಳಿಂದ ಅಲಂಕರಿಸಿ ಗಂಧ, ಅರಿಶಿನ, ಕುಂಕುಮದ ಬೊಟ್ಟು ಇಟ್ಟು ವೆಂಕಟೇಶ್ವರ ಸ್ವಾಮಿಯ ಫೋಟೋಕ್ಕೆ ತುಳಸಿ ಮಾಲೆಯನ್ನು ಅರ್ಪಿಸಬೇಕು ಅಥವಾ ತುಳಸಿ ದಳಗಳನ್ನು ಅರ್ಪಿಸಿ ದೀಪಾರಾಧನೆ ಮಾಡಬೇಕು. ಏಕಾದಶಿ ದಿನದಂದು ಹಿಟ್ಟಿನ ದೀಪಗಳನ್ನು ಹಚ್ಚಿದರೆ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ. ಅದರಲ್ಲೂ ವೆಂಕಟೇಶ್ವರ ಸ್ವಾಮಿಗೆ ಹಿಟ್ಟಿನ ದೀಪಾರಾಧನೆ ಮಾಡಿದರೆ ಬಹಳ ಶ್ರೇಷ್ಠ. ಆದ್ದರಿಂದ ಅಕ್ಕಿ ಹಿಟ್ಟಿನಿಂದ 2 ಹಿಟ್ಟಿನ ದೀಪಗಳನ್ನು ತಯಾರಿಸಿ 2 ಶುದ್ಧವಾದ ವೀಳ್ಯದೆಲೆಯ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ಮೇಲೆ 2 ಹಿಟ್ಟಿನ ದೀಪ ಅಥವಾ ಮಣ್ಣಿನ ದೀಪವನ್ನು ಇಟ್ಟು ಹಸುವಿನ ತುಪ್ಪ ಅಥವಾ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಯ ದಾರಿದ್ರ್ಯ ಸಂಪೂರ್ಣವಾಗಿ ದೂರವಾಗಿ ಐಶ್ವರ್ಯವು ಪ್ರಾಪ್ತಿಯಾಗುತ್ತದೆ. ಅದೇ ರೀತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದ ಹಿಟ್ಟಿನ ದೀಪಗಳನ್ನು ಬೆಳಗಿಸುವುದರಿಂದ ಜಾತಕ ದೋಷಗಳೆಲ್ಲವೂ ನಿವಾರಣೆಯಾಗಿ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. ಪೂಜೆಯಲ್ಲಿ ನೈವೇದ್ಯವಾಗಿ ಬೆಲ್ಲದ ಪಾನಕ, ಬಾಳೆಹಣ್ಣು ಅಥವಾ ಪಂಚಾಮೃತ ಅರ್ಪಿಸಬಹುದು. ಈ ಏಕಾದಶಿಯಂದು ಕಡ್ಡಾಯವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಕೇಳಿ. ಯಾಕೆಂದರೆ ಈ ದಿನ ವಿಷ್ಣು ಸಹಸ್ರನಾಮ ಪಠಿಸಿದರೆ ಅಥವಾ ಕೇಳಿದರೆ 1,000,000 ಪಟ್ಟು ಹೆಚ್ಚು ಪುಣ್ಯ ಫಲ ಸಿಗುತ್ತದೆ. ಹಾಗೆಯೇ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ನಿಮ್ಮ ಎಲ್ಲಾ ಸಮಸ್ಯೆಗಳು ಕೂಡಲೇ ಪರಿಹಾರವಾಗುತ್ತದೆ. ಈ ದಿನ ವಿಷ್ಣುವಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದರೆ ತುಂಬಾ ಶ್ರೇಷ್ಠ. ಸಾಧ್ಯವಿಲ್ಲವೆಂದಾದರೆ ಪಂಚಾಮೃತ ಅಭಿಷೇಕವನ್ನು ದೇವರ ನೈವೇದ್ಯಕ್ಕೆ ಇಡಬಹುದು. ಇದರಿಂದ ನಿಮ್ಮಲ್ಲಿರುವ ಸಂಪತ್ತು ವೃದ್ಧಿಯಾಗುತ್ತದೆ. ಈ ದಿನ ಪೂಜೆಯ ಸಮಯದಲ್ಲಿ ಕೆಲವು ನಾಣ್ಯಗಳನ್ನು ಇಟ್ಟು ಪೂಜೆ ಮಾಡಿ ನಂತರ ಈ ನಾಣ್ಯಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹಣ ಇಡುವ ಜಾಗದಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಟುಕೊಂಡರೆ ನಿಮ್ಮಲ್ಲಿ ಹಣ ವ್ಯಯ ಆಗದೆ ಹೆಚ್ಚಾಗುವಂತೆ ಮಾಡುತ್ತದೆ. ಈ ಏಕಾದಶಿಯಂದು ತುಳಸಿ ಗಿಡ ಮತ್ತು ಅಶ್ವತ್ಥ ವೃಕ್ಷವನ್ನು ಪೂಜಿಸಬೇಕು. ತುಳಸಿ ಕಟ್ಟೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ. ಅಶ್ವತ್ಥ ವೃಕ್ಷದಲ್ಲಿ ವಿಷ್ಣು ಮೂರ್ತಿ ನೆಲೆಸಿರುತ್ತಾರೆ. ಹಾಗಾಗಿ ಆರ್ಥಿಕ ಸಮಸ್ಯೆ ಮತ್ತು ಸಾಲದ ಬಾಧೆಯಿಂದ ತೊಂದರೆ ಅನುಭವಿಸುತ್ತಿರುವವರು ತುಳಸಿ ಕಟ್ಟೆಯಲ್ಲಿ ತುಪ್ಪದ ದೀಪ ಹಚ್ಚಿ ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ತುಳಸಿಗೆ 5 ಪ್ರದಕ್ಷಿಣೆಗಳನ್ನು ಹಾಕಿದರೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ. ವಿಷ್ಣುಮೂರ್ತಿ ನೆಲೆಸಿರುವ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ವೃಕ್ಷದ ಬುಡಕ್ಕೆ ನೀರನ್ನು ಅರ್ಪಿಸಿದರೆ ಜನ್ಮ ಜನ್ಮಗಳ ಪಾಪಗಳು ದೂರವಾಗುತ್ತವೆ. ಈ ಏಕಾದಶಿ ದಿನದಂದು ಸೂರ್ಯೋದಯದ ಸಮಯದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಅರಿಶಿನ ಕುಂಕುಮ ಹಾಕಿ ನೀರನ್ನು ಅರ್ಪಿಸಿದರೆ ವಿಶೇಷ ಧನಲಾಭವಾಗುತ್ತದೆ. ಹಾಗೆಯೇ ನೆಲ್ಲಿಕಾಯಿ ಮರದ ಕೆಳಗೆ ತುಪ್ಪದ ದೀಪ ಹಚ್ಚಿದರೆ ಆರ್ಥಿಕ ಸಮಸ್ಯೆಗಳು ತಕ್ಷಣವೇ ನಿವಾರಣೆಯಾಗುತ್ತದೆ. ಈ ಏಕಾದಶಿ ದಿನದಂದು ಸಂಜೆ ಮನೆಯ ಹೊಸ್ತಿಲಿಗೆ ಮರೆಯದೆ 2 ದೀಪಗಳನ್ನು ಹಚ್ಚಿ ದೀಪಾರಾಧನೆ ಮಾಡಿ. ಏಕಾದಶಿ ದಿನ ಸಂಜೆಯ ಸಮಯದಲ್ಲಿ ಮನೆಯ ಬಾಗಿಲ ಮುಂದೆ ದೀಪಗಳನ್ನು ಹಚ್ಚಿದರೆ ಲಕ್ಷ್ಮೀ ದೇವಿ ಆಕರ್ಷಿತಳಾಗಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ನಾರಾಯಣರ ಆಶೀರ್ವಾದ ಸದಾ ಇರುತ್ತದೆ. ಮುಖ್ಯವಾಗಿ ಈ
ಪರಿವರ್ತಿನಿ ಏಕಾದಶಿಯಂದು ಬೇರೆ ಯಾವುದೇ ಕಾರ್ಯ ಮಾಡದೇ ಇದ್ದರೂ ಉಪವಾಸ ಮಾಡಿದರೆ ಬಹಳ ಶ್ರೇಷ್ಠ. ಈ ದಿನದ ಉಪವಾಸದಿಂದ ಅನೇಕ ಶುಭ ಪ್ರಯೋಜನಗಳು ಲಭಿಸುತ್ತದೆ. ಈ ದಿನ ಉಪವಾಸವಿದ್ದರೆ ನಮ್ಮ ಪಾಪಗಳೆಲ್ಲ ದೂರವಾಗಿ ಮೋಕ್ಷ ಸಿಗುತ್ತದೆ. ಹಾಗೆಯೇ ನಿಮ್ಮ ಮನೆಗೆ ಸುಖ ಸಂತೋಷಗಳು ಪ್ರಾಪ್ತಿಯಾಗುತ್ತವೆ. ಈ ಏಕಾದಶಿಯಂದು ಉಪವಾಸವಿದ್ದರೆ ವಾಜಪೇಯಿ ಯಾಗಕ್ಕೆ ಸಮಾನವೆಂದು ಹಾಗೂ 1000 ಅಶ್ವಮೇಧ ಯಾಗಗಳನ್ನು ಮಾಡಿದಷ್ಟು ಪುಣ್ಯ ಸಿಗುತ್ತದೆ. ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗುತ್ತಿದ್ದರೆ ಈ ಪರಿವರ್ತಿನಿ ಏಕಾದಶಿಯಂದು ವಿಷ್ಣುಮೂರ್ತಿಯ ದೇವಾಲಯಕ್ಕೆ ಹೋಗಿ ಸ್ವಾಮಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಉಂಟಾಗುತ್ತವೆ. ಹಾಗೆಯೇ ಈ ಏಕಾದಶಿ ದಿನದಂದು ತಪ್ಪದೆ ಗೋವನ್ನು ಪೂಜಿಸಬೇಕು. ಹಸುವಿಗೆ ಬಾಳೆಹಣ್ಣು, ಬೆಲ್ಲ ಅಥವಾ ಹಸಿ ಹುಲ್ಲನ್ನು ಆಹಾರವಾಗಿ ನೀಡಿದರೆ ದ್ವಿಗುಣ ಪುಣ್ಯ ಫಲ ಲಭಿಸುತ್ತದೆ. ಅಪಾರವಾದ ಧನ ಸಂಪಾದನೆ ಅಥವಾ ಸಂಪತ್ತು ವೃದ್ಧಿಯಾಗಲು ನಾಳೆಯ ದಿನ ಒಂದು ಶುದ್ಧವಾದ ಅಶ್ವತ್ಥ ಎಲೆಯ ಮೇಲೆ ಅರಿಶಿನದಿಂದ ಶ್ರೀ ವಿಷ್ಣು ಎಂದು ಬರೆದು ಆ ಎಲೆಯನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜಿಸಿದರೆ ಅಪಾರ ಅದೃಷ್ಟ ಮತ್ತು ಐಶ್ವರ್ಯ ಒದಗಿ ಸಂಪತ್ತು ವೃದ್ಧಿಯಾಗುತ್ತದೆ. ಏಕಾದಶಿ ವ್ರತ ಮಾಡದೇ ಇದ್ದರೂ ವ್ರತದ ಕತೆ ಓದಿ ತುಪ್ಪದ ದೀಪ ಬೆಳಗಿ ಭಕ್ತಿಯಿಂದ ಮೇಲೆ ಹೇಳಿದ ಪರಿಹಾರಗಳನ್ನು ಮಾಡಿದರೂ ವಿಷ್ಣು ಸಮೇತ ತಾಯಿ ಲಕ್ಷ್ಮಿಯ ಅನುಗ್ರಹ ಲಭಿಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.